ಗುತ್ತಿಗೆ ಬೇಕು, ಕರೆಂಟ್ ಬೇಕು, ಬೇಕಪ್ಪ ಬೇಕು, ಕರೆಂಟ್ ಬೇಕು, ಬೇಕಣ್ಣ ಬೇಕು, ಕರೆಂಟ್ ಬೇಕು, ಬೇಕಣ್ಣ ಬೇಕು, ಕರೆಂಟ್ ಬೇಕು. ಏನೇ ಬರ್ಲಿ ಒಗ್ಗಟ್ಟಿರಲಿ, ಏನೇ ಬರ್ಲಿ ಒಗ್ಗಟ್ಟಿರಲಿ, ಏನೇ ಬರ್ಲಿ. ನಾವು ನೇರವಾಗಿ ಪ್ರಶ್ನೆ ಮಾಡ್ತೇವೆ, ನೀವೇನ್ರಿ ಮಾಡ್ತಾ ಇದ್ದೀರಾ ಶಿವಶಂಕರ್ ಅವರೇ? ನೀವೇನು ಕೈಗೊಮ್ಮೆ ಡಿ ಕೆ ಶಿವಕುಮಾರ್ ಕೈಗೊಮ್ಮೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾರಿಗೆ ಸಂಬಳ ಕೊಡೋದು? ಡಿ ಕೆ ಶಿವಕುಮಾರ್ ಸಂಬಳ ಕೊಡೋದು? ಬೆಸ್ಕಾಂ ಕೊಡೋದಲ್ವೇ? ಸಾರ್ವಜನಿಕ ತೆರಿಗೆ ದುಡ್ಡಿಂದ ನಿಮ್ಗೆ ಸಂಬಳ ಬರ್ತಾರೆ. ಇದು ಅರ್ಥ ಆಯ್ತಾ? ನಿಮಗೂ ಸೀರಿಯಸ್ ಆಗಿ 2ನೇ ಸಾಲಿ ವಾರ್ನ್ ಮಾಡ್ತಾ ಇದ್ವಿ, 3ನೇ ಸಾಲಿ ನಿಮ್ಮ ಮೇಲೆ ಕರೆಕ್ಟಾಗಿ ನಿಮ್ಮ ಮೇಲೆ ಕೇಸ್ ಪಬ್ಲಿಕ್ ಇಂದ PL ಕೇಸ್ ನಿಮ್ಮ ಮೇಲೆ ಫೈಲ್ ಮಾಡಿದೆ. ಯಾಕಂದ್ರೆ ಮನೆ ಕಟ್ಟುವವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಒಂದೇ ಒಂದೇ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ ಅನ್ನು ಕೊಡಿ, ವಿದ್ಯುತ್ ಅನ್ನು ಕೊಡಿ. ಬೇಕಣ್ಣ ಬೇಕು, ಏನೇ ಬರ್ಲಿ ಏನೇ ಬರ್ಲಿ. ವರ್ಕಾರ್ಡ್ ಆಗಿರೋದು, ದುಡ್ಡು ಕಟ್ಟಿರೋದು, ಮೀಟರ್ಗಳು ಕೊಟ್ಟಿರೋದು, ಬೆಸ್ಕಾಮಿಂದ ಟ್ರಾನ್ಸ್ಫಾರ್ಮರ್ ಕೊಟ್ಟಿರೋದು, ಪೋಲ್ಗಳು ಕೊಟ್ಟಿರೋದು, ಲೈನ್ ಎಲ್ದಿರೋದು, ಇಂಥವು ಸುಮಾರು 1000 ಇದೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಇವು ನಿಲ್ಲಿಸಿದರೆ ಗ್ರಾಹಕರು ಮನೆ ಹತ್ರ ಬಂದು ನಮ್ಗೆ ಯಾಕೆ ವಿದ್ಯುತ್ ಕೊಡಲಿಲ್ಲ, ಯಾಕೆ ವಿದ್ಯುತ್ ಕೊಡಲಿಲ್ಲ, ಅಲ್ಲಿ ಕೊಡ್ತಾರಂತೆ, ಇಲ್ಲಿ ಕೊಡ್ತಾರಂತೆ, ಮಹದೇವಪುರ ಕೊಡ್ತಾರಂತೆ, ಅಲ್ಲಿ ಇಲ್ಲಿ ಅಂತ ನಮ್ಮನ್ನು ಸುಮ್ಮನೆ ಹಿಂಸೆ. ಬೆಸ್ಕಾಮಲ್ಲಿ ಬಂದರೆ ನಾವು ಕೊಡಲ್ಲ. ಈಗ ದಯವಿಟ್ಟು ಹೇಳ್ತೀನಿ, 4/4/25 ಹಿಂದ್ಗಡೆ ಆಗಿರೋವು ದಯವಿಟ್ಟು ನಿನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನೊಂದು 8-10 ದಿನದಲ್ಲಿ ಮಾಡಿಕೊಡ್ತೀನಿ ಅಂತ. ಇದಕ್ಕೆ 4 ಈಚೆ ಆಗಿರೋದಕ್ಕೆ ನೋಡೋಣ, ಹಿಂದೆ ಆಗಿರೋದಕ್ಕೆ ಮಾಡಿಕೊಡ್ತೀನಿ ಅಂತ ನನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ದಯವಿಟ್ಟು ಒಂದು 15-10 ದಿನದಲ್ಲಿ ಇದಾಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಇದ್ದರೆ ಮಂಡಳಿಯಲ್ಲಿ ಹೊಸದಾಗಿ ಸಾಫ್ಟ್ವೇರ್ ಅನ್ನು ಅಳವಡಿಸಿ ಅದು ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾರೆ. ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡರು BBMP ಏರಿಯಾಗೆ ಅಂತ ಕ್ಲಿಯರ್ ಆಗಿದ್ದರೂ ಸಹ ಎಲ್ಲ ಏರಿಯಾಗಳಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ OC ಮತ್ತು CCಯನ್ನು ಇಂಟ್ರೊಡ್ಯೂಸ್ ಮಾಡಿ ಗ್ರಾಹಕರಿಗೆ ಕರೆಂಟು ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದಾರೆ. ಆದರೆ OC ಯಾರು ಕೊಡಬೇಕು, OC ಯಾರು ಕೊಡ್ತಾರೆ, CC ಅಂದರೆ ಏನು, ಇದನ್ನು ಇಶ್ಯೂ ಮಾಡಬೇಕಾಗಿರೋ ಆಫೀಸರ್ಗಳಿಗೆ ಸರಿಯಾಗಿ ಗೈಡ್ಲೈನ್ಸ್ ಇಲ್ಲ. ಆ ರೀತಿ ಗೈಡ್ಲೈನ್ಸ್ ಇಲ್ಲದೆ ಇರೋವಂಥ ಒಂದು ರೀತಿಯ ಉಚ್ಚ ನ್ಯಾಯವನ್ನು ಹುಚ್ಚರ ರೀತಿಯಲ್ಲಿ ಗ್ರಾಹಕರ ಮೇಲೆ ಹೊರೆ ಹಾಕಿ ಕಟ್ಟಿರೋದು ಬಿಲ್ಡಿಂಗ್ಗಳಿಗೆಲ್ಲ ವಿದ್ಯುತ್ ಶಕ್ತಿ ಇಲ್ದಿರ ತಾತ್ಕಾಲಿಕವಾದ ಸರಬರಾಜನ್ನು ಸಹ ನಿಲ್ಲಿಸಿರ್ತಾರೆ. ಅದರಿಂದ ಎಷ್ಟೋ ಜನ ಈ ಬೆಂಗಳೂರನ್ನ ನಂಬಿಕೊಂಡು ಹೊರಗಡೆಯಿಂದ ಬಂದು ಕೆಲಸ ಮಾಡ್ತಾ ಇರುವಂಥವ್ರಿಗೆ ಹೊಟ್ಟೆಪಾಡಿಗೆ ತೊಂದರೆ ಆಗಿದೆ. ಎಲ್ಲ ಕಡೆನೂ ಬಿಲ್ಡಿಂಗ್ಗಳು ನಿಲ್ಲಿಸಿದ್ದಾರೆ, ಕೆಲಸದಿಂದ ತೆಗಿತಾ ಇದ್ದಾರೆ. ಇದರಿಂದ ಕಾಂಟ್ರಾಕ್ಟರ್ಗಳು ನಂಬ್ಕೊಂಡಿರೋರ್ಗೂ ಮಹತ್ತರವಾದ ಅನ್ಯಾಯ ಆಗಿದೆ. ಹಾಗೂ ಬಿಲ್ಡಿಂಗ್ಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಟ್ಟಿ ನಿಲ್ಲಿಸಿರ್ತಕ್ಕಂತಹ ಗ್ರಾಹಕರು ಸಹ ತೊಂದರೆಗೆ ತಗಲಾಕೊಂಡು ಇದನ್ನೆಲ್ಲ ಬಿಲ್ಡಿಂಗ್ ಕಟ್ಟುವಾಗ ಇನಿಷಿಯಲ್ ಸ್ಟೇಜಲ್ಲೇ ಸರಿಯಾಗಿ ಅಧಿಕಾರಿಗಳು ಬೇರೆ ಡಿಪಾರ್ಟ್ಮೆಂಟ್ನವರು ಸೂಪರ್ವಿಷನ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಪೂರ್ತಿಯಾಗಿ ಕಟ್ಟಡ ನಿರ್ಮಾಣ ಮಾಡಿದ ಮೇಲೆ ವಿದ್ಯುತ್ ಶಕ್ತಿ ಸರಬರಾಜು ಮಾಡಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಗ್ರಾಹಕರು ಕೊನೆಯದಾಗಿ ತೊಂದರೆ ಆಗೋದು ಗ್ರಾಹಕರಿಗೆ. ಆ ಗ್ರಾಹಕರು ಆ ಮನೆ ಮುಂದೆ ಅಥವಾ KEB ಆಫೀಸ್ ಮುಂದೆ ನೇಣು ಹಾಕ್ಕೊಳ್ಳೋ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಸೇರಿರೋ ಥರ ಗ್ರಾಹಕರು ಮತ್ತು ವಿದ್ಯುತ್ ಗುತ್ತಿಗೆದಾರರು ಥ್ರೂಔಟ್ ನಮ್ಮ ಕರ್ನಾಟಕದಲ್ಲಿ ಗ್ರಾಹಕರ ವೇದಿಕೆಯನ್ನು ಮಾಡ್ಕೋಬೇಕು. ಗ್ರಾಹಕರ ವೇದಿಕೆ, ಗುತ್ತಿಗೆದಾರರ ವೇದಿಕೆ ಜಂಟಿಯಾಗಿ ಅವರನ್ನು ಸ್ಪಂದಿಸಿ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಯಾರಿಗೇನು ಗೊತ್ತಿರೋದಿಲ್ಲ ಇವತ್ತು ಏನು ರೂಲ್ಸ್ ಕೊಡ್ತಾರೆ ಅಂತ. ಬೆಳಿಗ್ಗೆ ಎದ್ದರೆ ಅವ್ರದ್ದೇ ಆದಂಥ ಒಂದು ರೂಲು, ಅವ್ರದ್ದೇ ಆದಂಥ ಒಂದು ಡಿಪಾಸಿಟು, ಅವ್ರದ್ದೇ ಆದಂಥ ಒಂದು ನ್ಯಾಯ. ಆ ನ್ಯಾಯಕ್ಕೆ ಗ್ರಾಹಕರು ತಲೆ ಬಾಗಿ ಗ್ರಾಹಕರು ಇರೋ ಬರೋ ದುಡ್ಡೆಲ್ಲ ಕಟ್ಟಿ ಸತ್ತೋಗಿದ್ದಾರೆ. ಇನ್ನು ಮುಂದೇನಾದರೂ ಇದ್ರ ಬಗ್ಗೆ ನೀವು ಕೊಡುವಂಥ ತೀರ್ಮಾನದಲ್ಲಿ ಗ್ರಾಹಕರನ್ನ ವಿದ್ಯುತ್ ಗುತ್ತಿಗೆದಾರರನ್ನ ಸೇರಿಸಿಕೊಂಡು ತಾವುಗಳು ಒಂದು ಜಂಟಿಯಾಗಿ ನಮ್ಮನ್ನು ಒಬ್ಬ ಪ್ರತಿನಿಧಿಯಾಗಿ ಮಾಡಿ ನಮ್ಮ ಒಂದು ಒಪ್ಪಿಗೆಯನ್ನು ಪಡೆದು, ಗ್ರಾಹಕರ ಒಪ್ಪಿಗೆಯನ್ನು ಪಡೆದು ರೂಲ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆ. ಸುಮಾರು
ನಮ್ಮ ರಾಜ್ಯದಲ್ಲಿ 15ರಿಂದ 18 ಸಾವಿರ ಜನ ಇದ್ದಾರೆ. ಇವತ್ತು ಉದ್ಯೋಗ ಇಲ್ದಿರ ನಿರುದ್ಯೋಗಿಗಳಾಗಿದ್ದಾರೆ. ಗ್ರಾಹಕರು ಸಾಲ ಮಾಡಿ ಮನೆ ಕಟ್ಟಿರ್ತಾರೆ. ಅವ್ರಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ವಿದ್ಯುತ್ ಸಂಪರ್ಕ ಪಡಿಬೇಕಾದ್ರೆ ಓಸಿ ನಕ್ಷೆ ಬೇಕು ಅಂತಾರೆ. ನಕ್ಷೆ ತಗೊಬೇಕಾದ್ರೆ ಅಧಿಕಾರಿಗಳು ಕಠಿಣವಾದ ಮಾಹಿತಿ ನೀಡ್ತಾ ಇದ್ದಾರೆ. ಸರ್ಕಾರ ನಕ್ಷೆ ತಗೊಬೇಕಾದ್ರೂ ಸ್ವಲ್ಪ ಸಡಿಲ ಮಾಡಬೇಕು, ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇನ್ನು ಮುಂದೆ ಗ್ರಾಹಕರಿಗೆ ನಾವು ಮನವರಿಕೆ ಮಾಡ್ತೀವಿ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ. ಮುಂದೆ ಮನೆ ಕಟ್ಟಬೇಕಾದ್ರೆ ನಕ್ಷೆ ತಗೊಂಡು ವಿದ್ಯುತ್ ಸಂಪರ್ಕ ಪಡೀರಿ, ನಕ್ಷೆ ಇಲ್ಲದೆ ಇದ್ದರೆ ವಿದ್ಯುತ್ ಸಂಪರ್ಕ ಇರೋದಿಲ್ಲ ಅಂತೇಳಿ ನಾವು ಗ್ರಾಹಕರಿಗೆ ಮನವಿ ಮಾಡ್ತೀವಿ. ದಯವಿಟ್ಟು ಬೆಸ್ಕಾಂ ಅಧಿಕಾರಿಗಳು ಏನು ನಮ್ಮ ಚಂದಾಪುರ ವಿಭಾಗದಲ್ಲಿ ಜನವರಿಯಿಂದ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿ ಇಂಟಿಮೇಷನ್ ಕೊಟ್ಟು ದುಡ್ಡು ಕಟ್ಟಿಸ್ಕೊಂಡು ವರ್ಕ್ ಆರ್ಡರ್ ಆಗಿ ಮೀಟ್ರ್ಗಳು ಇನ್ಸ್ಟಾಲ್ ಮಾಡಿದ್ರು, ಆರ್ಡರ್ ನಂಬರ್ ಸರ್ವಿಸ್ ಕೊಟ್ಟಿಲ್ಲ, ಇದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ. ದಯವಿಟ್ಟು ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಬೇಕು. ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ ನಕ್ಷೆ ಕೊಡುವುದಕ್ಕೆ ಅಧಿಕಾರಿಗಳಲ್ಲಿ ನಮಗೆ ಸ್ವಲ್ಪ ಸಡಿಲಗೊಳಿಸಬೇಕು. ಗ್ರಾಹಕರಿಗೂ ನಾವು ಮನವಿ ಮಾಡ್ತೀವಿ. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತೈತೆ. ಎಲ್ಲ ಈಗ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಜನ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ದಯವಿಟ್ಟು ಸರ್ಕಾರ ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಉದ್ಯೋಗಸ್ಥರ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ನಮಗೆ ಸಡಿಲ ಮಾಡಿಕೊಡ್ಬೇಕು, ನಮಗೆ ಅನುಕೂಲ ಮಾಡಿಕೊಡ್ಬೇಕು, ಜೀವನ ಮಾಡೋಕ್ಕೆ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಕರ್ನಾಟಕ ಸರ್ಕಾರ ಓಸಿ ಅಂತ ಒಂದು ಭೂತನ ತಂದು ಎಲ್ಲ ಗ್ರಾಹಕರಿಗೆ ಎಂಥ ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಎಲ್ಲ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಡಿ ಸಿ ಎಮ್ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಡಿ ಸಿ ಎಮ್ ಹೇಳೋವರೆಗೂ ಯಾರೂ ಮಾಡಲ್ಲ. ಏನ್ರಿ ಅಂತ ಸಿ ಎಮ್ ಪವರ್ ಇಲ್ಲ. ಡಿ ಸಿ ಎಮ್ ಪವರ್ ಅಂದರೆ ನಿಮ್ಮ ಯಾವ್ದ್ರಿಗೆ ಹಾಕಿದ್ದು ಫಂಡಮೆಂಟಲ್ ರೈಟ್ಸ್ ಕರೆಂಟ್ ಅನ್ನೋದು ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇಲ್ಲ ಡಿ ಸಿ ಎಮ್ ಅವರೇ. ನಿಮಗೆ ಕೇಳ್ತಾ ಇರೋದು ನೀವು ಬೂಟಾಟಿಗಳ ಕೆಲಸಗಳೆಲ್ಲ ಮಾಡೋಕ್ಕೆ ಮಾಡಿ. ಇದು ಸ್ಟಾರ್ಟಿಂಗ್ ಮಾಡ್ತಾ ಇರೋದು. ಇದು ದೊಡ್ಡ ಮಟ್ಟದಲ್ಲಿ ಇದು ಪ್ರತಿಭಟನೆ ಆಗುತ್ತೆ. ನಿಮ್ಮ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಇದು ಮನಗಂಡು ಇಮಿಡಿಯೇಟ್ ಆಗಿ ಅದಕ್ಕೊಂದು ಇದು ನಾಳೆ ನೋಡ್ತೀವಿ, ನಾಡಿದ್ದು ನೋಡ್ತೀವಿ, ಲೀಗಲ್ ಡಿಪಾರ್ಟ್ಮೆಂಟ್ ಮಾತಾಡ್ತೀವಿ. ನಿಮ್ಗೆ ಎಲ್ಲ ಗೊತ್ತು ಮಾಡಬೇಕಂತ. ನೀವು ಎಮ್ ಡಿ ಆಗಿ ಕೆಲಸ ಮಾಡಬೇಕು ಹೊರತು ರಾಜಕಾರಣಿಗೆ ಚೇಲ ಹತ್ರ ಕೆಲಸ ಮಾಡೋಕ್ಕೆ ಬರಬೇಡಿ. ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗು. ಎಲ್ಲರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಲಾಸ್ಟ್ ಆ್ಯಂಡ್ ಫೈನಲ್ಲು ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಸುಮ್ಮನೆ ಮೇನಾಮಿಷಿ ಕೆಲಸಗಳಲ್ಲಿ ಮಾಡೋಕ್ಕೆ ಬರಬೇಡಿ. ಸೆಷನ್ಸಲ್ಲಿ ಹಿಡ್ತೀವಿ, ಅಲ್ಲಿ ಹಿಡಿದು ಸೆಷನ್ಸ್ ಹಿಡಿಯೋವಂಥ ದೊಡ್ಡ ಇದೇ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಯಾವಾಗ ರೀ? 17ಕ್ಕೆ ಆಗಿದೆ. 17/12/2024. ನೀವು ಸಿ ಎಸ್ ಎಫ್ನರ್ ಯಾವಾಗ ಕೊಡ್ತಿದ್ದಾರೆ? 13/5 ಕೊಡ್ತಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನು ಕೊಟ್ಟಿದೆ? ಪ್ರತಿಯೊಬ್ಬ ಚೀಫ್ ಸೆಕ್ರೆಟರಿ ಅವ್ರು ಯಾವಾಗ ಲೆಟರ್ ಕೊಡ್ತಾರೆ ಅವ್ರು ಸರ್ಕ್ಯುಲರ್ ಹೊಡಿಸಿ ಅಲ್ಲಿಂದ ಫಾಲೋ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಏಕಾಏಕಿ 4ನೇ ತಾರೀಕು ನಿಲ್ಲಿಸ್ಬಿಟ್ರೆ ಹೆಂಗ್ರಿ ಅದು ಕತೆ? ಜನಗಳ ಹತ್ರ ಯಾಕೆ ದುಡ್ಡು ಕಟ್ಸ್ಕೊಂಡ್ರಿ ನೀವು? ಇದಕ್ಕೆ ಇಮಿಡಿಯೇಟ್ ಆಗಿ ನೀವು ಬೆಸ್ಕಾಂ ಎಮ್ ಡಿನ ಹೊಣೆಗಾರ ಆಗ್ತಾರೆ. ಡಿ ಕೆ ಶಿವಕುಮಾರ್ ಬರಲ್ಲ. ಬೆಸ್ಕಾಂ ಎಮ್ ಡಿನ ಇದಕ್ಕೆ ಜವಾಬ್ ಕೊಡಬೇಕು. ಜನಗಳಿಗೆ ನೀವೇ ಕೊಡಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಇಮಿಡಿಯೇಟ್ ಆಗಿ ಅದನ್ನ ಮಾಡಿಲ್ಲ ಅಂದರೆ ನಿಮ್ಮ ಆಫೀಸ್ ಹತ್ರ ಮುಖ್ಯ ಆಗ್ತೀವಿ. ಫ್ರೀಡಮ್ ಪಾರ್ಕಲ್ಲಿ ಹಾಕಲ್ಲ. ಎಮ್ ಡಿ ಆಫೀಸ್ ಮುಂದೆನೇ ಸಾವಿರಾರು ಜನ ಬಂದು ಹಾಕ್ತಾರೆ. ನೀವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಕರ್ನಾಟಕದಲ್ಲಿ ಒಂದೇ ಏನಕ್ಕೆ ಅಕ್ಸೆಪ್ಟ್ ಮಾಡಬೇಕು ಅದು ಆರ್ಡರ್ನ? ಅದು ಇಮ್ಮಿಡಿಯೇಟ್ ಆಗಿ ಅವ್ರು ಹೇಳಿ ಇನ್ನೂ 3 ದಿನ ಆಗಿಲ್ಲ. ಸೊ ಆಗ್ಲೇನೆ ಇಮ್ಮಿಡಿಯೇಟ್ ಆಗಿ ಅಂಗೀಕಾರ ಏನಕ್ಕೆ ಮಾಡಬೇಕಾಗಿತ್ತು? ಅದು ಅಂಗೀಕಾರ ಮಾಡುವಂತ ಅನಿವಾರ್ಯ ಏನಿತ್ತು ಅವ್ರಿಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸೊ ಇಡೀ ದಕ್ಷಿಣ ಭಾರತದಲ್ಲಿ ಯಾರೂ ಅವರು ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಸೊ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಏನು ಆರ್ಡರ್ ಆಗಿದೆ ಅದನ್ನ ಇವರು ಅನುಮೋದನೆ ಮಾಡೋದು ಬಿಡೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ. ಸೊ ಇವರು ಅಷ್ಟು ಅನಿವಾರ್ಯವಾಗಿ ಏನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು? ಸರಿ, ಅದು ಅಕ್ಸೆಪ್ಟ್ ಮಾಡಾದ್ಮೇಲೆ ಕಾಲಾವಕಾಶ ಆದ್ರೂ ಗ್ರಾಹಕರು ಕೊಡಬೇಕಿತ್ತು, ಅದು ಕೊಟ್ಟಿಲ್ಲ. ಸೊ ದಯವಿಟ್ಟು ಇದನ್ನ ಪರಿಗಣಿಸಲೇಬೇಕು. ಶಿವಾನಂದ ರೆಡ್ಡಿ. ಈಗ ಏನಾಗಿದೆ, ಗ್ರಾಹಕರಿಗೂ ಕಾಂಟ್ರಾಕ್ಟರ್ಗೂ ಬೆಸ್ಕಾಂಗೂ ಪ್ರಾಬ್ಲಮ್ ಅಂದರೆ 24 ಡಿಸೆಂಬರ್ 4/4/25 ಈ ಸೆಂಟ್ರಲ್ಲಿ ವರ್ಕ್ ಆರ್ಡ್ ಆಗಿರೋದು, ದುಡ್ಡು ಕಟ್ಟಿರೋದು, ಪ್ಲ್ಯಾನು ಎಲ್ಲ ಕೊಟ್ಟು ಮಾಡಿರೋದು, ಇದಕ್ಕೆ ವಿದ್ಯುತ್ ಕೊಡ್ತಾ ಇಲ್ಲ ಅಂತ ಗ್ರಾಹಕರಿಗೂ ಕಾಂಟ್ರಾಕ್ಟ್ರು ಕೇಳೋದು, ಕಾಂಟ್ರಾಕ್ಟ್ರು ಬೆಸ್ಕಾಂ ಕೇಳೋದು. ಬೆಸ್ಕಾಂ ಅವರು ನಮಗಿಲ್ಲ ಅನ್ನೋದು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಇದು ಆಶ್ವಾಸನೆ ಬರಲಿಲ್ಲ, ನಮ್ಗೆ ಯಾವ ಲೆಟ್ರು ಬರಲಿಲ್ಲ ಅಂತ. ಅದಕ್ಕೆ ಕೇಳ್ಕೊಳ್ಳೋದು ಏನು ಅಂದರೆ, ಸಾಫ್ಟ್ವೇರು 1.5 ತಿಂಗಳು ಸಾಫ್ಟ್ವೇರ್ ಇಲ್ಲ ಅಂತ ನಮ್ಮನ್ನು ಅಲಿಸಿದ್ರು. 1.5 ತಿಂಗಳು ನಾವು ಕಾದ್ವಿ. ಆಮೇಲೆ ಲೆಕ್ಚರ್ ಇಲ್ಲ ಅಂದರು, ಅದಕ್ಕೂ ವೆಯ್ಟ್ ಮಾಡಿದ್ವಿ. ಆಮೇಲೆ ಮೊನ್ನೆ ಮೀಟಿಂಗಲ್ಲಿ ಟೆಂಪ್ರವರಿ ಕೊಡ್ತೀವಿ ಇವತ್ತಿಂದ ಅಂದರು. ಶನಿವಾರ ರಜಾ, ಭಾನುವಾರ ರಜಾ, ಸೋಮವಾರ ಟೆಂಪ್ರವರಿ ಕೊಡೋಲ್ಲ ಅಂತ. ಗ್ರಾಹಕರಿಗೂ ನಾವು ಏನು ಆನ್ಸರ್ ಮಾಡೋಕ್ಕಾಗ್ತಾಯಿಲ್ಲ. ಗ್ರಾಹಕರಿಗೆ ಎಲ್ಲನೂ ಬೆಸ್ಕಾಮಿಂದ ಟಿ ಸಿ ಕೊಟ್ಟಿದ್ದಾರೆ, ಕಂಬ ಕೊಟ್ಟಿದ್ದಾರೆ, ವೈರ್ ಕೊಟ್ಟಿದ್ದಾರೆ, ಎಲ್ಲ ಕುಳಿಸಿದ್ದೀವಿ, ಮೀಟ್ರ್ ಕುಳಿಸಿದ್ದೀವಿ, ಗ್ರೌಂಡಿಂಗ್ ಹಾಕಿದ್ದೀವಿ, ಕನೆಕ್ಷನು ಕೊಡಲಿಲ್ಲ. ಇದು ನಮ್ಮದು ಇರೋದು ಸಮಸ್ಯೆ. ಈ ಸಮಸ್ಯೆ ನಮ್ಮ ಎಮ್ ಡಿ ಅವರಾಗಲಿ ನಮ್ಮ ಡಿ ಕೆ ಶಿವಕುಮಾರ್ ನನ್ನ ಹೇಳಿದ್ದಾರೆ, ಈ ಸಮಸ್ಯೆ ಒಂದು 8 ದಿನದಲ್ಲಿ ನಾನು ಬಗೆಹರಿಸ್ಕೊಡ್ತೀನಿ ಅಂತ
ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಂದು 8 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ಕೊಟ್ಟು ಎಲ್ಲರ ಸಮಸ್ಯೆಗಳು ಸಾಲ್ವ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಈಗ ವಿದ್ಯುತ್ ಮೂಲಭೂತ ಹಕ್ಕು ಅದನ್ನೇ ಕಸ್ಕೊಳ್ತಾ ಇದ್ದಾರೆ. ವಿದ್ಯುತ್ ಮೂಲಭೂತ ಹಕ್ಕು ಕಸಿಯೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನು ಆರ್ಡರ್ ತಗೊಂಡು ಬಂದಿದೆ ಅಂತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ನ ಮಾಡ್ಬೋದು, ಏನೋ ಪಾಲನೆ ಮಾಡಿ ಯಾರೋ ಲಾಯರ್ನೋ ಯಾರನ್ನೋ ಇಟ್ಟು ಇದನ್ನ ಸಾಲ್ವ್ ಮಾಡ್ಬೋದು. ಸಾರ್ವಜನಿಕರಿಗೆ ಆಗಿದ್ದ ಅನ್ಯಾಯ ಅದೇನು ಸಣ್ಣ ಅನ್ಯಾಯ ಅಲ್ಲ. ಅದನ್ನು ಸಾಲ್ವ್ ಮಾಡೋಷ್ಟು ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ನಮ್ಮ ಸರ್ಕಾರದವ್ರು ಇದನ್ನ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀನಿ. ಓಕೆ. ಇವತ್ತು ಚಂದಾಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ, ಮೌನ ಪ್ರತಿಭಟನೆ ಮತ್ತು ಜಾಥಾ. ಈ ಜಾಥಾದ ಇಂದಿನ ಉದ್ದೇಶ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಕ್ಯಾಮ್ರಾಗಳು ಕಾಣಿಸುತ್ತೆ, 106 ಜನ ಬಂದಿದ್ದಾರೆ. ಇವರೆಲ್ಲರೂ ನೊಂದಿರೋರು. ಕಳೆದ 3 ತಿಂಗಳಿಂದ 30 ರೂಪಾಯಿ ದುಡ್ದಿಲ್ಲ ಒಬ್ಬೊಬ್ಬರು. ಇವತ್ತು GDP ನಿಲ್ಲದಂಗೆ ಯಾವುದೇ ಒಂದು ಸರ್ಕಾರ ನಡಿಬೇಕಂದ್ರೆ ತನ್ನದೇ ಆದ ಒಂದು GDP, ತನ್ನದೇ ಆದ ಒಂದು ತೆರಿಗೆ ಮೂಲ ಇರುತ್ತೆ. ಆ ತೆರಿಗೆ ಮೂಲಕ್ಕೆ ಇವರು ಕೊಡ್ಲಿ ಪೆಟ್ಟು ಕೊಟ್ಟಾಗ ಯಾವ ತೆರಿಗೆ ಬರುತ್ತೆ ಸರ್ಕಾರಕ್ಕೆ? ಒಂದು ವಿದ್ಯುತ್ತು ಕೇವಲ ವಿದ್ಯುತ್ ಆಗಿ ಉಳಿದಿಲ್ಲ. ಇವತ್ತು ಪ್ರತಿಯೊಬ್ಬರ ಜೀವನಾಡಿಯಾಗಿದೆ. ಪ್ರತಿ ಕ್ಷಣ ವಿದ್ಯುತ್ ಬೇಕು. ಒಂದು ರೋಗಿಗೆ ಬೇಕು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಪ್ರತಿಯೊಂದಕ್ಕೂ ವಿದ್ಯುತ್ ಬೇಕು. ಅಂಥ ವಿದ್ಯುತ್ತನ್ನು ಇವರು ತುಳಿದು ಕಟ್ ಮಾಡಿ ಕೊಡದೇ ರೀತಿಯಾಗಿ ಒಂದು ರೀತಿಯಾಗಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ಪ್ರತಿಯೊಬ್ಬರು ಪಾಲಿಸಬೇಕು, ಅದು ಎಲ್ಲರ ಒಂದು ಜವಾಬ್ದಾರಿ. ಆದರೆ ಇವರು ಸುಪ್ರೀಂ ಕೋರ್ಟ್ನ ಒಂದು ಆದೇಶನೇ ಇಟ್ಕೊಂಡು ಏನು ಬೇಕು ಅಂತ ಯಾವುದೇ ಒಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗದೆ ಇರೋದು ನಮ್ಮ ರಾಜ್ಯಕ್ಕೆ ಮಾತ್ರ ಅತಿ ಶೀಘ್ರವಾಗಿ ಆಗೋಯ್ತು. ಯಾಕಾಯಿತು? ಯಾಕೆ ಮಾಡಿದ್ರು? ಇದ್ರ ಹಿಂದಿನ ಕಾರಣಕರ್ತರು ಯಾರು ಅಂತ ಇಲ್ಲೆಲ್ಲರಿಗೂ ಗೊತ್ತಿದೆ. ಅವರು ಗೂಸುಂಬೆ ಆಟಗಳನ್ನ ಆಡ್ತಾ ಇದ್ದಾರೆ, ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಹೇಳ್ತೀವಿ ಸರ್, ನಾಟಕಗಳನ್ನ ಮಾಡ್ತಾ ಇದ್ದಾರೆ. ತುಂಬ ಹಿರಿಯರು ಅನ್ಸ್ಕೊಂಡಿರೋರು ಇವತ್ತು ಒಂದು ರೀತಿಯಾಗಿ ರೌಡಿ ಧೋರಣೆ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಾರ್ವಜನಿಕರು ತಾವು ತೆರಿಗೆ ಕಟ್ಟಿ ರಿಜಿಸ್ಟ್ರೇಷನ್ಗೆ ದುಡ್ಡು ಕಟ್ತಾರೆ, ಮನೆ ಕಟ್ಟೋದಕ್ಕೆ ದುಡ್ಡು ಕಟ್ತಾರೆ, ಪ್ರತಿಯೊಂದು ವಸ್ತುಗಳಿಗೆ ದುಡ್ಡು ಕಟ್ತಾರೆ, ಕರೆಂಟ್ಗೂ ತೆರಿಗೆ ಕಟ್ತಾರೆ. ಅಂತ ತೆರಿಗೆದಾರನಿಗೆ ಇವರು ಮೂಲಭೂತ ಸೌಕರ್ಯಗಳು ಕೊಡಲಿದ್ದಂಗೆ ಈ ರೀತಿ ನಾಟಕ ಮಾಡೋದು ಎಷ್ಟು ಸರಿ? ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದು ಏನು ಹೊಸದಲ್ಲ. 1976ರಲ್ಲಿ ಏನು ಬೈಲಾಗಳು ಬಂತು, ಮುನ್ಸಿಪಾಲ್ಟಿ ಬೈಲಾಗಳು, ಅದ್ರ ಪ್ರಕಾರನೇ ಅದೇನೋ ಹೇಳ್ತಾರಲ್ಲ, ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅನ್ನಂಗೆ ಇಷ್ಟು ವರ್ಷ ಕಟ್ಟಕ್ಕೆ ಬಿಟ್ಟರು, 50, 60 ವರ್ಷ. ಇವಾಗ ಮಾತ್ರ ಬಂದ್ಬಿಟ್ಟು ನೀವು OC ಫಾಲೋ ಮಾಡಿ. ಯಾಕೆ ಅವತ್ತಿಂದ ಇದ್ದಿಲ್ವ OC? ಅವತ್ತೂ ಇತ್ತಲ್ಲ ತಾನೆ. ಸುಪ್ರೀಂ ಕೋರ್ಟ್ ಅದೇ ತಾನೇ ಎತ್ತಿಡ್ದಿರೋದು. ಇವತ್ತು ಏನು ಹೊಸದಾಗಿ ಏನಾದರೂ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆಯಾ? ಖಂಡಿತವಾಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದೇನೋ ನಿಮ್ಮ ಮುನ್ಸಿಪಾಲ್ಟಿ ಬೈಲಾಗಳ ಮೇಲೆ ನೀವು ಮುಂದೆ ನಡ್ಸ್ಕೊಂಡು ಹೋಗಿ ಅಂತ. ಹೌದು, ಪ್ರತಿಯೊಬ್ಬರಿಗೂ ಗಾಳಿ ಬೆಳಕು ನೀರು ಬೇಕಲ್ಲ, ಅದನ್ನು ಕೊಡದೆ ಈ ರೀತಿಯಾಗಿ ತಡೆಯೋದು ಎಷ್ಟು ಸರಿ? ಇದ್ರ ಹಿಂದಿರುವಂಥವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೇಳ್ತೀವಿ. ಯಾಕಂದರೆ ಕರ್ನಾಟಕ ವಿದ್ಯುತ್ ಸೇನೆ ಇವತ್ತು ಇದು 3ನೇ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದೆ. ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಧರಣಿ ಮಾಡ್ತೀವಿ. ಇದು ಯಾಕಂದರೆ ಒಬ್ಬ ಮನುಷ್ಯನ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ಇದು ಆಗಬಾರ್ದು. ಆದಷ್ಟು ಬೇಗ ಪ್ರತಿಯೊಬ್ಬರಿಗೂ ವಿದ್ಯುತ್ತನ್ನು ಕೊಡುವಂಥ ಕೆಲಸ ಮಾಡಿ. ಹಂಗಂದ್ರೆ ಇವತ್ತು ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತೆ ಅಂದರೆ ಬೆಸ್ಕಾಮಿನ ಕಾರ್ಪೊರೇಟ್ ಆಫೀಸೇ ಹೊಡಿಬೇಕಾಗುತ್ತೆ. ಯಾಕಂದರೆ ಬಫರ್ ಝೋನಲ್ಲಿ ಬರುತ್ತೆ. ಅದು MS ಬಿಲ್ಡಿಂಗ್ ಎಲ್ಲಿ ಬರುತ್ತೆ? ಅದು ಬಫರ್ ಝೋನಲ್ಲೇ ಬರುತ್ತೆ. ಯಾಕೆ ವಿಕಾಸೌಧ ಎಲ್ಲಿ ಬರುತ್ತೆ? ಅದು ಬಫರ್ ಝೋನಲ್ಲೇ ಬರುತ್ತೆ. ಅಷ್ಟ್ಯಾಕೆ ಲೋಕಾಯುಕ್ತ ಆಫೀಸಲ್ಲಿ ಬರುತ್ತೆ? ಅದು ಬಫರ್ ಝೋನಲ್ಲೇ ಬರುತ್ತೆ. ಮತ್ತೆ ಇವಕ್ಕೆಲ್ಲ ಕಾನೂನು ಇಲ್ವಾ? ಯಾಕೆ ದರ್ಶನ್ ಅವ್ರಿಗೆ ಕಾನೂನು ಇಲ್ವಾ? ಶಾಮನೂರು ಶಿವಶಂಕರ್ ಕಾನೂನು ಇಲ್ವಾ? ಅವ್ರಿಗೂ ಬಫರ್ ಝೋನಲ್ಲೇ ಬರ್ತಾರ್ತಾನೆ. ಅವ್ರಿಗೆ ಮಾತ್ರ ಬಿಡ್ತೀರಾ? ಸಾಮಾನ್ಯ ಜನರು ಅವ್ನು ಪಾಪ ರೇ ಇವತ್ತು ಲೋನ್ಗಳು ಮಾಡಿಸ್ಕೊಂಡು ಕೈ ಸಾಲಗಳು ನಿಲ್ಸ್ಕೊಂಡು ಅಪ್ಪ ಅಣ್ಣ ಅನ್ಕೊಂಡು ಮನೆ ಕಟ್ತಾ ಇದ್ರೆ ಅವ್ನು ಎದೆ ಮೇಲೆ ಕಾಲಿಡುವಂಥ ಕೆಲಸ ಮಾಡ್ತಾ ಇದ್ದೀರಾ? ಮಾನ ಮರ್ಯಾದೆ ಇರಬೇಕು ಸರ್ಕಾರಗಳಿಗೆ. ಇವತ್ತು ಸಾರ್ವಜನಿಕರ ಸುರಕ್ಷತೆ ಮತ್ತು ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರ ಇರೋದು. ನೀವು ಅದನ್ನೇ ಕಿತ್ಕೊಂಡ್ಬಿಟ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಒಂದು ಹಣದ ದಾಹ ತೀರಿಸ್ಕೊಳ್ಳೋದಕ್ಕೆ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ? ಇದೆಷ್ಟು ಸರಿ? ಒಂದನೇದು, ಇದು ಯಾವುದೂ ಸಮಸ್ಯೆ ಅಲ್ಲ. ಇಲ್ಲಿ ಏನೋ ಭಾರಿ ಪರಿಷ್ಕರಣೆ, ಏನು ರಾಕೆಟ್ ವಿಜ್ಞಾನ ಕಂಡು ಹಿಡಿತಾ ಇದ್ದಾರೆ ನೀವು? ಏನೂ ಇಲ್ಲ. ಸಾಮಾನ್ಯ ಕರೆಂಟ್ ನಾರ್ಮಲ್ ಆಗಿ ಕೊಡಬೇಕಾಗಿತ್ತು. ಯಾಕೆ ಕೇರಳದಲ್ಲಿ ಯಾವುದೂ ಇಲ್ಲ, ತಮಿಳುನಾಡಲ್ಲಿ ಯಾವುದೂ ಇಲ್ಲ, ಪಾಂಡಿಚೇರಿಯಲ್ಲಿ ಇಲ್ವೇ ಇಲ್ಲ, ಆಂಧ್ರದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ. ಅದೇನು ಯಾರಿಗೂ ಇಲ್ದಿರೋದು ಕರ್ನಾಟಕಕ್ಕೆ ಮಾತ್ರ ಏನು ಸ್ಪೆಷಲಾ? ಏನು ಹಂಗೇನಾದರೂ ಮಾಡಿದಾರಾ? ಆಯ್ತು, ನಾವಿವತ್ತು ಬೆಸ್ಕಾಂ MD ಶಿವಶಂಕರ್ನವನು ಪ್ರಶ್ನೆ ಮಾಡ್ತೀನಿ. ನಿಮಗೆ ಹೋದ ವರ್ಷ ಇದೇ ಹೈಕೋರ್ಟು ಸ್ವಾಮಿ ನೀವು ಯಾಕೆ ಆನ್ಲೈನ್ ಮಾಡ್ತಾ ಇಲ್ಲ ಅಂತ ನಿಮಗೆ ಪ್ರಶ್ನೆ ಮಾಡುತ್ತೆ. ಅವತ್ತಿನ ಮಹಾನೀಯರು, ಮಹಾನ್ ಜ್ಞಾನಿಯಾದಂತಹ
ಸಾಲ ಮಾಡಿ ಮನೆ ಕಟ್ಕೊಳೋಣ ಅಂತ ನಾವು ಬಂದ್ರೆ OC CC ಆಕ್ಯುಪೆನ್ಸಿ ಸರ್ಟಿಫಿಕೇಟು ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದ್ದಾರೆ. ಫಸ್ಟ್ ಇರ್ಲಿಲ್ವಾ ಅದೆಲ್ಲ ನಾವು ಕೇಳ್ತಾ ಇರೋದು? ಬೆಸ್ಕಾಂ ಅವರೇ, ನಿಮಗೂ ಕೇಳ್ತಾ ಇದೀವಿ ನಾವು. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ. ಪರ್ಮನೆಂಟ್ಗೂ ಅಪ್ಲೈ ಮಾಡಿದ್ವಿ, ಟೆಂಪ್ರರಿ ಸಿಗ್ತಾ ಇಲ್ಲ. ಹೆಂಗ್ ಕಟ್ಕೊಳೋದು? ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದೀವಿ, ನಾವು ಹೆಂಗ್ ಕಟ್ಕೊಳೋದು ಹೇಳಿ? ನೀವೇ ಹೇಳಿ. ಅಪಾರ್ಟ್ಮೆಂಟ್ಗೂ ಇದೆ, OC CC ಇದೆ, BBMP ಖಾತಾಗಳಿಗೂ ಅದಕ್ಕೂ ಕೊಡ್ತಾ ಇಲ್ಲ ನೀವು. ಇವಾಗ ಇದನ್ನು ಗ್ರಾಮ ಪಂಚಾಯತಿ ಅವ್ರು ಎಲ್ಲಿಗೆ ಹೋಗೋದು? ಎಷ್ಟು ಜನ ಆಲ್ರೆಡಿ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಇವಾಗ ಕಟ್ಕೊಳಕ್ಕೆ ಏನ್ ಮಾಡ್ತಾ ಇದ್ರ? 2025 ಅಲ್ಲಿ ಯು ಆರ್ ಫೇಸಿಂಗ್ ಅ ಪ್ರಾಬ್ಲಮ್ ಅಬೌಟ್ ದಿಸ್. ಯು ಡಿಂಟ್ ಹ್ಯಾವ್ ಅ ಪ್ರಾಬ್ಲಮ್ ಬಿಫೋರ್. What kind of government is this? I'm not understanding at all. What deputy commissioner? Please don't vote this Congress at all. I'm telling you, whoever are supporting this also, I'm not supporting this. Madam Kannada. Sir, they have to understand, sir. Not only now ಇವಾಗ ಕನ್ನಡದಲ್ಲಿ ನನಗೆ ಎಲ್ಲ ಭಾಷೆನೂ ಗೊತ್ತು, ಕನ್ನಡದಲ್ಲಿ ಮಾತ್ರ ಮಾತಾಡೋದಲ್ಲ. Everyone should understand this. Electricity is a basic ಮೂಲಭೂತ ಸೌಕರ್ಯ. You know that it's a basic amenity which everyone should get. Even the lowest of the lowest level should get it. We want current, we want electricity. Please do this as needful. At the earliest you have to do this. We are facing a very big issue, sir. Please. ನನ್ನ ಹೆಸರು KC ನಾಗರಾಜ್ ಅಂತ, ಆನೇಕಲ್ ತಾಲೂಕು, ಹಿಗಣಿ ಹೋಬಳಿ, ಉಪಗ್ರಾಮ. ಇವತ್ತು ನಾವಿಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದೀವಿ. ಏನು ಉದ್ದೇಶ ಅಂದರೆ, ಗ್ರಾಹಕರಿಗೆ ಮನೆ ಕಟ್ಟಬೇಕಂದ್ರೆ ವಿದ್ಯುತ್ ಸಂಪರ್ಕ ನೀಡ್ತಿಲ್ಲ. ಬೆಸ್ಕಾಂ ಕಂಪ್ನಿಯಿಂದ ವಿದ್ಯುತ್ ಸಂಪರ್ಕ ನೀಡ್ತಿಲ್ಲ. ಕಾರಣ ಏನಪ್ಪ ಅಂದರೆ OC CC ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಬಂದಿರೋದ್ರಿಂದ OC CC ಸಿಗ್ತಾ ಇಲ್ಲ. OC CC ಪ್ರಕಾರವಾಗಿ ಮನೆ ಕಟ್ಟಕ್ಕಾಗ್ತಾ ಇಲ್ಲ. ಇದನ್ನು ಸುಮಾರು ಜನವರಿಯಿಂದ ನಮ್ಮ ಚಂದಾಪುರ ವಿಭಾಗದಲ್ಲಿ ಸಾಫ್ಟ್ವೇರ್ ಅಂತ ಒಂದು ಬದಲಾವಣೆ ಮಾಡಿ ಸುಮಾರು ಕೆಲಸಗಳೆಲ್ಲ ಹಿನ್ನಡೆ ಆಗಿದೆ. ಗ್ರಾಹಕರು ನಮ್ಮಲ್ಲಿ ಕೆಲಸ ಕೊಟ್ಟಿದ್ದಾರೆ. ನಾವು ಅವ್ರ ನಮಗೆ ಕೆಲಸ ತೊಗೊಂಡ್ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ದುಡ್ಡೆಲ್ಲ ಕಟ್ಟಿ ಇಂಟಿಮೇಷನ್ ತೊಗೊಂಡು ಕಾರ್ಯಾದೇಶ ತೊಗೊಂಡಿದ್ರು ಮೀಟ್ರ್ ಔಟ್ಲೆಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮೀಟ್ರ್ಗಳು ಸಿಗ್ತಾ ಇಲ್ಲ. ಈಗ ಇಂಡೆಂಟ್ ಹಾಕಿ ಮೀಟ್ರ್ ಕೊಡಬೇಕು ಅಂದಾಗ ಓದಿ ತೊಗೊಂಬನ್ನಿ ಅಂತ ಕೇಳ್ತಾರೆ. ಏಪ್ರಿಲ್ 4ರಿಂದ ಈ ಆದೇಶ ಬಂದಿರೋದು. ಏಪ್ರಿಲ್ 4ರ ಹಿಂದಿಂದು ಜನವರಿಯಿಂದ ಮಾಡಿರೋ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಇದೆ. ಅದರಿಂದ ಈಗ ಇಲ್ಲಿ ಸ್ಥಳೀಯ ಗುತ್ತಿಗೆದಾರರು ಹಾಗೂ ಇಲ್ಲಿನ ಗ್ರಾಹಕರು ಏನು ಕಷ್ಟ ಅನುಭವಿಸ್ತಾ ಇದ್ರೋ ಎಲ್ಲ ಗ್ರಾಹಕರು ಒಗ್ಗೂಡಿ ಈಗ ಮೌನ ಪ್ರತಿಭಟನೆ ಹಾಗೂ ಈ ನಮ್ಮ ಚಂದಾಪುರ ವಿಭಾಗದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೊಡಬೇಕಂತ ನಾವು ತೀರ್ಮಾನ ಮಾಡಿ ಇವತ್ತು ಜನ ಸೇರಿದ್ದೀವಿ. ಇದನ್ನು ರಾಜ್ಯದ ಮುಖ್ಯಮಂತ್ರಿ ಬಡವರ ಆಶ್ರಯಕಿರಣ ಅಂತ ಕಳಂಕರಹಿತ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಕಂಟ್ರಾಕ್ಟ್ಗಳ ಕುಂದುಕೊರತೆಗಳನ್ನ ಬಗೆಹರಿಸಬೇಕು. ಗ್ರಾಹಕರು ಮನೆ ಕಟ್ಟಬೇಕಂತೇಳಿ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿ ಮನೆಗಳು ಕಟ್ಟಿದ್ದಾರೆ. ಅವರಿಗೆ ವಿದ್ಯುತ್ ಸಂಪರ್ಕ ನೀಡೋಕ್ಕಾಗ್ತಾಯಿಲ್ಲ. ಈಗ ಹೊಸ ವಿದ್ಯುತ್ ಸಂಪರ್ಕ ಪಡಿಬೇಕಂದ್ರೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ. ಮನೆ ಕಟ್ಟಬೇಕಂದ್ರೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕನೂ ಕೊಡ್ತಾ ಇಲ್ಲ. ನಾವು ಗ್ರಾಹಕರಿಗೆ ಹಾಗೂ ಮನೆ ಕಟ್ಟೋರಿಗೆಲ್ಲರಿಗೂ ನಾವು ಅರಿವು ಮೂಡಿಸ್ತೀವಿ. ನೀವು ಇನ್ನು ಮುಂದೆ ಪಂಚಾಯಿತಿ ಆಗಲಿ ಯೋಜನಾ ಪ್ರಾಧಿಕಾರ ಆಗಲಿ ಅದರಿಂದ ನೀವು ಪ್ಲ್ಯಾನ್ ತೊಗೊಂಡು ಮನೆ ಕಟ್ಟಬೇಕು. ಸರ್ಕಾರದ ಆದೇಶ ಇದೆ, ಅದು ಬಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ನಾವು ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ನಾವು ಗ್ರಾಹಕರಿಗೆ ಮನವರಿಕೆ ಮಾಡ್ತೀವಿ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಕಂಟ್ರಾಕ್ಟರ್ಗಳಿಗೆ ಆಗ್ತಿರೋ ತೊಂದರೆಗಳನ್ನ ಆದಷ್ಟು ಬೇಗ ಬಗೆಹರಿಸ್ಕೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ.